ಜಗತ್ತು ಎಷ್ಟೇ ಮುಂದುವರೆದರೂ ಹೆಣ್ಣನ್ನು ತನ್ನ ಆಲೋಚನೆಗಳಿಂದ ಕಟ್ಟಿ ಹಾಕೋದಕ್ಕೆ ನೋಡ್ತಾ ಇರುತ್ತೆ ಈ ಸಮಾಜನೇ ಹೀಗೆ ಕಿವಿ ಮುಚ್ಚಿಕೊಂಡು ಕಣ್ ತೆರೆದು ಬದುಕಬೇಕು ಸಾಯೋ ತನಕ. ಒಂಟಿ ಹೆಣ್ಣಿನ ಮನೆಗೆ ಬರೀ ಸುಖಕ್ಕಷ್ಟೇ ಬರೋ ಗಂಡಸರು ಇರ್ತಾರೆ ಅಂದ್ಕೋಬೇಡ. ಯಾರು ಕೇಳದಿರೋ, ಯಾರಿಗೂ ಹೇಳ್ಕೊಳ್ಳೋಕೆ ಆಗದಿರೋ ಮಾತುಗಳು ಕೂಡ ಇರ್ತವೆ. ಸಮಾಜನ ಫೇಸ್ ಮಾಡೋಕ್ಕೆ ಆಗದೆ ಹೋದ್ರೂ ನನ್ನ ಟೈಮ್ ಸರಿ ಇಲ್ಲ ಅಂತ ಟೈಮ್ನ ಬೈದುಕೊಳ್ಳುವಂತಹ ಹೆಣ್ಣು ಮಕ್ಕಳು. ಇವೆಲ್ಲ ಸಂಭಾಷಣೆಗಳು ತೀರ್ಥರೂಪ ತಂದೆಯವರಿಗೆ ಸಿನಿಮಾದ್ದು. ಹೆಸರೇನೋ ತಂದೆಯವರಿಗೆ ಅಂತ ಇದೆ, ಆದರೆ ಈ ಸಿನಿಮಾ ತಂದೆ ಅಷ್ಟೇ ಅಲ್ಲ, ತಾಯಿಯ ಪಾತ್ರ, ತಾಯಿಯ ತ್ಯಾಗ, ತಾಯಿಯ ಸಹನೆ ಎಲ್ಲವನ್ನೂ ಕಟ್ಟಿಕೊಡುತ್ತದೆ. ತೀರ್ಥರೂಪ ತಂದೆಯವರಿಗೆ ಇಂತಹ ಒಂದು ಸಾಲು ನಾವೆಲ್ಲ ಪತ್ರ ಬರೆದು ಕುಶಲ ವಿಚಾರಿಸುವ ಕಾಲದ ಮಂದಿಗೆ ಬಹಳ ಬೇಗನೆ ಭಾವನಾತ್ಮಕ ನೆನಪನ್ನು ತರುತ್ತದೆ. ಈಗಿನ ಯಾಂತ್ರಿಕ ವಾಟ್ಸಪ್ ವಿಶಸ್ ಮಾಡುವವರಿಗೆ ಈ ಸಾಲು ಅಷ್ಟೊಂದು ಭಾವನಾತ್ಮಕ ಅಲೆಗಳನ್ನು ಎಬ್ಬಿಸೋಲ್ಲ. ಇಂತಹ ಒಂದು ಕನ್ನಡ ಫಿಲಿಂ ನೀವು ತಪ್ಪದೆ ನೋಡಲೇಬೇಕು. ಅಟ್ಲೀಸ್ಟ್ ಒಂದು ಅರ್ಧ ದಿನ ಬಿಡುವು ಮಾಡಿಕೊಂಡು ನೋಡಿ. ಸಿನಿಮಾ ಅಷ್ಟೊಂದು ದೊಡ್ಡದ ಅಂತ ಶಾಕ್ ಆಗಬೇಡಿ. ಈ ಫಿಲಿಂ ಪ್ರತಿಯೊಂದು ಪಾತ್ರ ನಿಮ್ಮಲ್ಲಿ ಒಂದು ತಣ್ಣನೆಯ ಭಾವನಾತ್ಮಕ, ಬೌದ್ಧಿಕ, ಸಾಮಾಜಿಕ ಭಾವನೆಗಳ ಅಲೆಗಳನ್ನು ಎಬ್ಬಿಸುತ್ತಾ ಜೀವನದ ಅರ್ಥ, ಮೌಲ್ಯ ಎಲ್ಲವನ್ನ ಒಂದು ದಿನ ಕುಳಿತು ಮೆಲುಕು ಹಾಕುವಂತೆ, ಚಿಂತಿಸುವಂತೆ, ಭಾವನಾತ್ಮಕ ಮನಸ್ಸಿನಲ್ಲಿ ಮುಳುಗುವಂತೆ ಮಾಡುತ್ತದೆ ಈ ಸಿನಿಮಾ. ಒಂದು ಸುಂದರ ಪುಸ್ತಕ ಹೇಗೆ ಪದೇ ಪದೇ ಓದುವಂತೆ ಸಂಗ್ರಹ ಯೋಗ್ಯ ಎನ್ನುವಂತಹ ಸುಂದರ ಕೃತಿಯಂತಹ ಸಿನಿಮಾ ಇದು. ಸರಿ ತಪ್ಪುಗಳ ಲೆಕ್ಕ ಹಾಕಿ ಸಮಾಜಕ್ಕೆ ಎದರಿ ಕಂಗಾಲಾಗಿ ಅವಮಾನಿತನಾಗಿ ಕೊರಗುವ ಅಪ್ಪ ಮುಂದೆ ಬದುಕಿನ ಪಯಣದಲ್ಲಿ ಆತ ಸಾಧಿಸುವ ಅಚ್ಚರಿ ಮಾನವೀಯ ಮೌಲ್ಯವನ್ನು ಜಾಗೃತಗೊಳಿಸುತ್ತಾ ಓದಿದ್ದು ಫಿಸಿಕ್ಸ್ ಲೆಕ್ಚರರು ಪ್ರತಿ ಕ್ಷಣ ಜ್ಞಾನದೊಂದಿಗೆ ಜೀವಿಸುವ, ಅದರಂತೆ ಬದುಕುತ್ತಾ ತನ್ನ ವೈಯಕ್ತಿಕ ಬದುಕು ದುರ್ಬರ ಆದರೂ ಸಾಮಾಜಿಕ ಕಳಕಳಿ ನಿಜಕ್ಕೂ ಹೃದಯವನ್ನ ತಟ್ಟುತ್ತದೆ. ಮಗಳ ಸುದ್ದಿ ಟ್ಯಾಬ್ಲಾಯ್ಡ್ ಪತ್ರಿಕೆ ಒಂದರಲ್ಲಿ ಬಂದಾಗ ಆತ ಎಲ್ಲ ಅಂಗಡಿಯ ಪತ್ರಿಕೆಗಳನ್ನ ಖರೀದಿಸುವ ಅವಮಾನಿತ ತಂದೆಯ ದುಃಖ ನಮ್ಮದೇನೋ ಎನ್ನುವಂತೆ ದೃಶ್ಯ ಸಂಯೋಜನೆ, ನಟನಲ್ಲಿ ನಾವೇ ನಮ್ಮನ್ನ ಕಾಣುವಂತೆ. ಈ ಸಿನಿಮಾವನ್ನ ನೀವೇ ನೋಡಿ ಫೀಲ್ ಮತ್ತು ಭಾವನೆಗಳನ್ನು ಅನುಭವಿಸಬೇಕು. ಯಾವುದೇ ಸಂಬಂಧ ಇರದ ವ್ಯಕ್ತಿಯೊಬ್ಬ, ಮದುವೆಯಾಗದೆ ಒಂಟಿಯಾಗಿರುವ ವ್ಯಕ್ತಿಯೊಬ್ಬ, ಹೆಣ್ಣು ಮಗಳೊಬ್ಬಳಿಗೆ ಯಾವುದೇ ಇಂಟೆನ್ಷನ್ ಇಲ್ಲದೆ ಸಪೋರ್ಟರ್ ಆಗಿ ನಿಲ್ಲುವ, ಸಮಾಜದ ಅವಮಾನಕ್ಕೆ ಈವನ್ ಆಕೆಯ ಮಗ ಬಂದು ಕೆನ್ನೆಗೆ ಒಡೆದಾಗಲೂ ಆತನ ಮೌನ, ಸಾವಿನಲ್ಲೂ ಆತನ ನಿಂತ ಉಸಿರಿನಂತೆ ಕಂಡರೂ ಆತನ ಮಾನವೀಯ ಕಳಕಳಿ ನಿಜಕ್ಕೂ ಸಿನಿಮಾ ಮುಗಿದ ಮೇಲೂ ಕೂಡ ನಿಮ್ಮನ್ನು ಕಾಡುತ್ತದೆ. ತಂದೆಯನ್ನು ಹುಡುಕುತ್ತಾ ಹೊರಟಾಗ ಸಿಗುವ ಪ್ರತಿ ಸಾಂಗು, ದೃಶ್ಯ ಪ್ರತಿಯೊಬ್ಬರ ಭಾವನೆಗಳ ಸಾಗರದ ಅಲೆಯನ್ನು ಎಬ್ಬಿಸುತ್ತವೆ. ಈ ಸಿನಿಮಾದಲ್ಲಿ ಮುಖ್ಯ ಅಂಶವೆಂದರೆ ಇಲ್ಲಿ ಯಾರೋ ನೆಗೆಟಿವ್ ರೋಲು ವಿಲನ್ ಅಂತ ಇಲ್ಲ. ರವಿ ರಾಂಪುರ ಇರ್ಬೋದು, ಸಿತಾರ, ಇಂಚರ, ಜಾನಕಿರಾಮ, ಸೀತಾರನ ಮಗಳು, ಹೀಗೆ ಕೆಲವು ಘಟನೆಗಳಲ್ಲಿ ಅವರು ತಪ್ಪು ಅನಿಸಿದರೂ ನಂತರದ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸು ಒಳ್ಳೆಯತನಕ್ಕೆ ಕಣ್ಣೀರಾಗುತ್ತದೆ. ಮಾಮೂಲಿ ಸಿನಿಮಾಗಳಂತೆ ಅನೇಕರನ್ನ ವಿಲನ್ಗಳಂತೆ ನೆಗೆಟಿವ್ ಶೇಡ್ಗಳನ್ನೇ ತೋರಿಸುತ್ತಾ ಹೀರೋ ಅಥವಾ ಹೀರೋಯಿನ್ ಮಾತ್ರ ಕರೆಕ್ಟ್ ಅಂತ ಬಿಂಬಿಸುವ ರೊಟೀನ್ ಪ್ಯಾಟರ್ನ್ ಇಲ್ಲಿಲ್ಲ. ಈ ಸಿನಿಮಾ ಯಾರು ನೋಡಬೇಕು? ಯಾವುದೋ ಘಟನೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಯಾರಿಗೂ ಕಾಣದೆ ಹೊರಟು ಹೋಗುವ ಗಂಡಸರು, ಯಾರಿಗೂ ಗೊತ್ತಿರದ ವಿಷಯವನ್ನ ನಾವು ಪ್ರಸಾರ ಮಾಡ್ತೀವಿ ಅಂತ ಪರ್ಸನಲ್ ವಿಚಾರಗಳನ್ನ ಸರಿಯಾಗಿ ತಿಳಿದುಕೊಳ್ಳದೆ ಸಡನ್ ಆಗಿ ನ್ಯೂಸ್ ಮಾಡುವಂಥವರು, ತಾಯಿ ತನ್ನ ಇಡೀ ಜೀವನವನ್ನು ಸವಿಸಿ ಮಕ್ಕಳ ಏಳಿಗೆಗೆ ನಿಂತರೂ ಕೂಡ ಆಕೆಯನ್ನು ನಿಂದಿಸುವಂಥ ಮಕ್ಕಳು, ಒಂದು ಪಶ್ಚಾತ್ತಾಪ ಇಡೀ ಜೀವನವನ್ನು ಹೇಗೆ ಕಾಡುತ್ತದೆ ಎಂದು ಚಿಂತೆಯಲ್ಲಿ ಮುಳುಗಿರೋರು, ಇವರೆಲ್ಲರೂ ಈ ಸಿನಿಮಾವನ್ನು ತಪ್ಪದೆ ನೋಡಲೇಬೇಕು. ವೈಯಕ್ತಿಕ ಜೀವನ ದುರಂತ ಕಂಡರೂ ಇಡೀ ಊರಿನ ಮಕ್ಕಳಿಗೆ ಅಕ್ಷರ ದಾಸೋಹ ಕಲಿಸುವ, ಆ ಊರನ್ನು ಅಕ್ಷರ ದಾಸೋಹ ಮಾಡುವ, ಉದಾತ್ತವಾಗಿ ಒಬ್ಬ ವ್ಯಕ್ತಿ ಒಂಟಿಯಾಗಿ ಸಾಧಿಸುವ ಬದುಕುವ ಮೌಲ್ಯ. ಈ ಫಿಲಿಂನ ತಿರುವು ಕೂಡ ಅನ್ಎಕ್ಸ್ಪೆಕ್ಟ್. ನೋಡುತ್ತಿದ್ದಂತೆ ಏನೇನೋ ಆಗಿಬಿಡುತ್ತದೆ. ದುಃಖ ಸಂಕಟ ಆವರಿಸಿಬಿಡುತ್ತದೆ. ಇರುವ ಭಾಗ್ಯವನೆನದು ಬಾರನೆಂಬುದು ಬಿಡು, ಹರ್ಷಕ್ಕಿದೆ ದಾರಿ. ಯಶೋಧರೆ ಮಲಗಿರಲಿಲ್ಲವೇನೋ ಬುದ್ಧ ನಡೆದ ಹೊತ್ತು, ಯಶೋಧರೆ ಮಲಗಿರಲಿಲ್ಲವೇನೋ ಬುದ್ಧ ನಡೆದ ಹೊತ್ತು. ಗಂಡಸರಿಗೆ ಬೋಧಿ ವೃಕ್ಷವೇ ಆಗಬೇಕು, ಹೆಂಗಸಿಗೆ ಹೆಣ್ಣಿನ ಜನ್ಮ ಒಂದೇ ಸಾಕು.